ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ವೆಜ್ ಪಲಾವ್ ಮಾಡ್ತಾ ಇದೀವಿ. ಮಸಾಲೆ ಯಾವುದು ಬೇರೆ ಅಂಗಡಿಯಿಂದಾಗಲಿ ಅಥವಾ ಔಟ್ಸೈಡಿಂದ ಯಾವುದೂ ಅಲ್ಲ, ನಾವೇ ಸ್ವಂತ ಮನೆ ಕೈಯಾರೆ ಮಾಡೋವಂಥ ಒಂದು ರೆಸಿಪಿ ಇದು. ಹೌದು. ಸೊ ಇದನ್ನ ಫ್ರಮ್ ಸ್ಕ್ರಾಚ್ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಇದಕ್ಕೆ ಒಂದು 3 ಇಂದ 4 ಸ್ಪೂನ್ ತುಪ್ಪ ಹಾಕ್ಕೊಂಡು, ಇದಕ್ಕೆ ಜೀರಿಗೆ, ಆಮೇಲೆ ಇದು ಕ್ಲೋಸ್ ಸೀಡ್ಸ್ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು, ಆಮೇಲೆ ಶುಂಠಿ, ಆಮೇಲೆ ಗಾರ್ಲಿಕ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದು ಸ್ವಲ್ಪ ಬಾಡಿದ ಮೇಲೆ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಪುದೀನ ಹಾಕೊಳ್ಳೋಣ. ಪುದೀನ ಕೊತ್ತಂಬರಿ ಸೊಪ್ಪು, ಒಂದು 2 ಮಿನಿಟ್ಸ್ ಬಾಡಿಸ್ಬೇಕು. ಸೊ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀವಿ. ಫಸ್ಟ್ ನಾನು ಮಸಾಲೆ ಪದಾರ್ಥಗಳು ಹಾಕ್ಕೊಳ್ತೀನಿ. ಪಲಾವ್ ಎಲೆ, ಆಮೇಲೆ ಪೆಪ್ಪರು, ಸೋಂಪು, ಆಮೇಲೆ ಗೋಡಂಬಿ ಎಲ್ಲನೂ ಸ್ವಲ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಸಾರಿ, ಸ್ವಲ್ಪ ಶೇಡ್ ಬೀಳುತ್ತೆ ಅನಿಸುತ್ತೆ, ಯಾಕಂದರೆ ನಾವು ನೈಟ್ ಶೂಟ್ ಮಾಡ್ತಾ ಇದ್ದೀವಿ, ಹಾಗಾಗಿ. ಸೊ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಗೋಡಂಬಿ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಇದನ್ನ ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆಲೂ ಮಾಡ್ಬೋದು, ಆಯಿಲಲ್ಲಿ. ನೋಡಿ, ಇವಾಗ ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬಂದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ಹಸಿಯಾಗಿರಬಾರ್ದು. ಇದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ. ಆ್ಯಡ್ ಮಾಡೋಣ. ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು, ಪೀಸು, ನಿಮ್ಮ ಹತ್ರ ಯಾವ್ಯಾವ ವೆಜಿಟೇಬಲ್ಸ್ ಇದೆಯೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಸದ್ಯಕ್ಕೆ ಇಷ್ಟಿದೆ. ಸೊ ಅಷ್ಟನ್ನು ಇವಾಗ ಈರುಳ್ಳಿ ಆದಮೇಲೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟ್ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀವಿ, ಯಾಕಂದರೆ ಸ್ವೀಟಾಗಿ ಬಂದುಬಿಡುತ್ತೆ ಅಂತ. ಇದು ಫ್ರೋಝನ್ ಬಟಾಣಿ ಎಲ್ಲ ಆಯಿತು. ಇವಾಗ ಎಲ್ಲ ಹಾಕಿ ರೋಸ್ಟ್ ಮಾಡೋಣ. ಅದೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದು ಹೆಂಗೂ ಬೇಯಿಸ್ಕೊಳ್ಳುತ್ತೆ. ಈ ಸಮಯದಲ್ಲಿ ನಾನು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ನಾನು ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋಲೇ ತೋರಿಸಿದ್ದೆ ಮಿಕ್ಸಿಗೆ ಏನೇನು ರುಬ್ಬಬೇಕು ಅಂತ. ಅದಕ್ಕೊಂದು ಸ್ವಲ್ಪ ಕಾಯಿ ಹಾಕಿ ನುಣ್ಣಗೆ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಅದನ್ನು ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ. ಹೇಗಿದ್ರೂ ನಾವು ನೀರು ಹಾಕ್ತೀವಲ್ವ, ಸೊ ಮಸಾಲೆ ನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಮಿಕ್ಸಿನ ತೊಳೆದ್ಬಿಟ್ಟು ಆ ನೀರನ್ನು ಹಾಕ್ತಾಯಿದ್ದೀನಿ. ಏನು ವೇಸ್ಟ್ ಮಾಡ್ತಾಯಿಲ್ಲ. ನೆಕ್ಸ್ಟು ಉಪ್ಪು ಹಾಕೋಣ. ನಾನೀಗ ಸದ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿ. ಓಕೆ, ಇವಾಗ ಇದನ್ನು ಚೆನ್ನಾಗೆ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ಮತ್ತೆ ತೋರಿಸ್ತೀವಿ. ಇವಾಗ ಇದು ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ತೊಳೆದಿರೋ ಅಕ್ಕಿ ಹಾಕ್ಕೋತಾ ಇದ್ದೀನಿ.
ಇದಕ್ಕೆ 2ರಿಂದ 3 ಪಾವ್ ಅಕ್ಕಿ ಆದರೆ ಸಾಕು ನಾವು ತಗೊಂಡಿರೋದು ಮಸಾಲೆಗೆ. ನಾವು 4 ಜನ ಇದ್ದೀವಿ. ಸೊ ಇದನ್ನು ನೀಟಾಗಿ ಕೂಡಿಸ್ಕೊಂಡು ಇದು ಸ್ವಲ್ಪ ನಿಮಗೆ ಬಿಡಿ ಅನ್ನ ಬೇಕು ಅಂದರೆ ಕಡಿಮೆ ನೀರು ಹಾಕೊಳ್ಳಿ. ಸ್ವಲ್ಪ ಮೆತ್ತಗೆ ಇರಬೇಕು, ವಯಸ್ಸಾದವರೆಲ್ಲ ತಿನ್ನಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಕಪ್ ಜಾಸ್ತಿ ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಅಕ್ಕಿಗೆ ನಾನು 3ರಿಂದ 3.5 ಪಾವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 to 3 ವಿಸಲ್ಸ್ ಕೂಗಿಸ್ಕೊಳ್ಳೋಣ. ನೋಡಿ ಇವಾಗ ಫೈನಲ್ ಆಗಿ ಈ ಥರ ಆಗಿದೆ. ಸೊ ಇದನ್ನು ತುಂಬ ಇದು ಮಾಡೋಕ್ಕೆ ಹೋಗಬಾರ್ದು, ಲೈಟಾಗಿ ಮೇಲ್ಮೇಲೆ ಎಲ್ಲನೂ ಕೂಡಿಸ್ಕೊಂಡು ಸರ್ವ್ ಮಾಡಿದ್ರೆ ರೆಡಿ. ಇದು ಪಲಾವ್ದು ಫೈನಲ್ ಔಟ್ಕಮ್ ಹಿಂಗೆ ಬಂದಿದೆ. ಸೊ ಮಿಕ್ಸ್ಚರ್ ಜೊತೆ ರಾಯ್ತಾ ಜೊತೆ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಸೊ ನೋಡೋಕ್ಕಂತೂ ಸ್ಮೆಲ್ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಆ್ಯಂಡ್ ವಿಡಿಯೋ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಕುಕ್ಕಿಂಗ್. ಬಾಯ್.